ಅಂದರೆ ನನಗೇನೋ ಎಲ್ಬು ಮುರಿದೋಗ್ಬಿಟ್ಟಿದೆ, ಮೂಳೆ ಮುರಿದಿದೆ ಥರ ಫೀಲ್ ಆಗ್ತಾ ಇದೆ ನನಗೆ. ನಮ್ಗೆ ಇದೇನಪ್ಪ ಮತ್ತೆ ಗ್ರಾಚಾರ, ಇನ್ನೇನಾಗುತ್ತೋಪ್ಪ ಅಂತ ಹೇಳಿ ಟೆನ್ಷನ್ ಆಗೋಗ್ಬಿಟ್ಟಿದ್ವಿ. ಎಲ್ಲೋ ಇರ್ತಾರೆ ಅವರು, ಯಾವುದೋ ಲೋಕದಲ್ಲಿ ಇರ್ತಾರೆ ಅಂತಾರಲ್ಲ, ಹಂಗೆ ಆಗೋಗ್ಬಿಟ್ಟಿದೆ. ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದ್ದಾರೆ. ಸೊ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅವರಿಗೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೋ ನಮ್ಮತ್ತೆ ಮೊನ್ನೆಯಿಂದ ಬ್ಯಾಕ್ ಪೇನ್ ಬರ್ತಾ ಇದೆ, ನನಗೆ ತುಂಬ ನೋವಿದೆ ಅಂತ ಹೇಳ್ತಾಯಿದ್ರು. ಇನ್ನು ಈ ಏಜಲ್ಲಿ ಕಾಮನ್ನೇ ಅಲ್ವಾ, ವಯಸ್ಸಾದ್ಮೇಲೆ ಅಂಥೇಳಿ ಟ್ಯಾಬ್ಲೆಟ್ ಕೊಟ್ಟಿದ್ವಿ. ನಿನ್ನೆ ಅಂತೂ ಫುಲ್ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನನಗೇನೋ ಎಲ್ಬು ಮುರಿದೋಗ್ಬಿಟ್ಟಿದೆ, ಮೂಳೆ ಮುರಿದಿದೆ ಥರ ಫೀಲ್ ಆಗ್ತಾ ಇದೆ ನನಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ಅದಕ್ಕೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ಮಧ್ಯಾಹ್ನ ಸಿಗ್ತಾರೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಚಿನ್ನಿಮದು ಗ್ರ್ಯಾಜುಯೇಷನ್ ಡೇ ಇದೆ ಇವತ್ತು. ಮತ್ತು ಇವತ್ತು ನಂದು ಶೂಟ್ ಅದೊಂದು ಶೆಡ್ಯೂಲ್ ಆಗಿಬಿಟ್ಟಿದೆ. ಯಾವುದು ಬಿಡೋಂಗಿಲ್ಲ. ಹೆಂಗಾಗಿದೆ ಅಂದರೆ ಈಗ ಚಿನ್ನಿಮದು ಗ್ರ್ಯಾಜುಯೇಷನ್ ಡೇ ಕಂಪಲ್ಸರಿ ಹೋಗಬೇಕು, ಮತ್ತು ನಮ್ಮ ಅತ್ತೆದು ಕೂಡ ಕಂಪಲ್ಸರಿ ಹೋಗಲೇಬೇಕು. ಸೊ ಏನು ಮಾಡೋದು, ತಲೆ ಕೆಟ್ಟೋಗ್ಬಿಟ್ಟಿತ್ತು. ಫಸ್ಟ್ ಇವಾಗ ಡಾಕ್ಟ್ರಿಗೆ ಕೇಳದೆ ನಾನು ಮಧ್ಯಾಹ್ನ ಮೇಲೆ ಸಿಗ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ಈ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂಥೇಳಿ ಈಗ ರೆಡಿ ಆಗ್ತಾಯಿದ್ದೀನಿ. ನೋಡಿ, 2 ದಿವಸದ ಹಿಂದೆ ಆನೆಕಲ್ ಮಳೆ ಬಂತಲ್ವಾ, ಎಷ್ಟು ಒಂಥರ ವಾತಾವರಣನೇ ಚೇಂಜ್ ಆಗಿಬಿಟ್ಟಿತ್ತು. ಬಿಸಿಲು ಹೊರಗಡೆ ಕಾಲು ಇಡೋಕ್ಕಾಗೋದಿಲ್ಲ. ಈ ವಿಂಡೋ ಹತ್ರ ನಿಂತ್ಕೊಂಡ್ರೆ ಅದು ಶಾಖ ಹೊಡಿತಾ ಇದೆ, ಅಷ್ಟು ಬಿಸಿಲಿದೆ ಹೊರಗಡೆ. ಸೊ ಇನ್ನು ಇವತ್ತು ಇಡೀ ದಿನ ನಾನು ಬಿಸಿಲಲ್ಲೇ ಇರಬೇಕು. ಹಾಗಾಗಿ ಸ್ವಲ್ಪ ಬೇಗ ರೆಡಿ ಆಗೋಣ ಅಂತೇಳಿ ಬಂದೆ. ಇನ್ನು ತುಂಬ ಜನರು ನನಗೆ ಕೇಳ್ತಾ ಇರ್ತಾರೆ, ರೀಸೆಂಟಾಗಿ ನೀವು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀರಾ ಶಾರು ಅಂತ. ಈ ಬಿಸಿಲುಗಾಲದಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಹಾಗಂತ ಹೇಳಿ ಬರೀ ಸಮ್ಮರಲ್ಲಿ ಮಾತ್ರ ಸನ್ಸ್ಕ್ರೀನ್ ಯೂಸ್ ಮಾಡೋದಲ್ಲ, ಎಲ್ಲ ಸೀಸನ್ಗಳಲ್ಲಿ ಸನ್ಸ್ಕ್ರೀನ್ ಅನ್ನೋದನ್ನು ಪ್ರತಿಯೊಬ್ಬರು ಯೂಸ್ ಮಾಡಲೇಬೇಕು. ನಾನು ರೀಸೆಂಟಾಗಿ ಒಂದು ಹೊಸ ಬ್ರ್ಯಾಂಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಅದ್ಯಾವುದು ಅಂದರೆ ನ್ಯೂಡ್ ಸ್ಕಿನ್ ಅವರ ಸನ್ ಬೀಟಬಲ್ ಸನ್ಸ್ಕ್ರೀನ್. ನನಗಂತೂ ಇದು ತುಂಬ ಇಷ್ಟ ಆಯಿತು. ಇದು ಲೈಟ್ ವೇಟ್ ಜೆಲ್ ಕ್ರೀಮ್ ಟೆಕ್ಸ್ಚರ್ ಅನ್ನ ಹೊಂದಿದೆ. ಹಾಗಾಗಿ ಸ್ಕಿನ್ ಅಲ್ಲಿ ತುಂಬ ಈಸಿಯಾಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ನೋಡಿ, ನನ್ನ ಕೈಗೆ ಹಚ್ಕೊಂಡ್ರೆ ಇದು ಮಾಯನೇ ಆಗ್ಬಿಡ್ತು. ಸ್ವಲ್ಪನೂ ವೈಟ್ ಕ್ಯಾಸ್ಟ್ ಅನ್ನೋದೇ ಇಲ್ಲ. ಕಿರಣಗಳು ಅಂದರೆ UVA ಮತ್ತು UVB ರೇಸ್ನಿಂದ ಈ ಸನ್ಸ್ಕ್ರೀನ್ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದರಲ್ಲಿ SPF ಫಿಲ್ಟರ್ಸ್ ಇದೆ, ಜೊತೆಗೆ ಜಿಂಕ್ ಆಕ್ಸೈಡ್ ಮತ್ತು ಟೈಟೇನಿಯಂ ಡೈಆಕ್ಸೈಡ್ ನಂತಹ ಮಿನರಲ್ ಫಿಲ್ಟರ್ಸ್ ಕೂಡ ಇದೆ. ಹಾಗಾಗಿ ಸ್ಕಿನ್ ಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತೆ ಕೈ ಕಾಲುಗಳಿಗೆ, ಸೂರ್ಯನ್ಗೆ ಎಲ್ಲೆಲ್ಲಿ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಆಗುತ್ತಲ್ವಾ, ಆ ಜಾಗಕ್ಕೆ ಈ ತರ ಅಪ್ಲೈ ಮಾಡ್ಕೋಬೇಕು. ಜೊತೆಗೆ ಮಿಲ್ಕ್ ಕ್ರೀಮ್ ಮತ್ತು ಮಿಲ್ಕ್ ಪ್ರೋಬಯೋಟಿಕ್ಸ್ ಇರೋದ್ರಿಂದ ಸ್ಕಿನ್ ಬ್ಯಾರಿಯರ್ಗೆ ಸ್ಟ್ರೆಂತ್ ಕೊಟ್ಟು ಸ್ಕಿನ್ಗೆ ಹೈಡ್ರೇಷನ್ ಅನ್ನ ಕೊಡುತ್ತೆ. ವಾವ್, ಫಿನಿಶ್ ನೋಡಿ ತುಂಬಾನೇ ಕಂಫರ್ಟಬಲ್ ಆಗಿದೆ. ಹಾಗೆ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಎಲ್ಲ ಸ್ಕಿನ್ ಟೈಪ್ ಆಗುತ್ತೆ. ನಿಮಗೂ ಕೂಡ ಈ ಸನ್ಸ್ಕ್ರೀನ್ ಬೇಕು ಅಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಈಗ ಫಸ್ಟ್ ಚಿನ್ವನ್ ರೆಡಿ ಮಾಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ನಾನಿವತ್ತು ಧೀರುನ ಕರ್ಕೊಂಡು ಬಂದಿಲ್ಲ, ಬಿಸಿಲು ತುಂಬ ಇತ್ತಲ್ಲ ಅಂತ ಹೇಳಿ ಮನೇಲೇ ಬಿಟ್ಟು ಬಂದೆ. ಕೆಲವರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ, ಚಿನಿಮಾ ಇವಾಗ UKG, ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾಳೆ ಅಂತ. ಇಲ್ಲ, ಅವಳದು ಇವಾಗ ಇನ್ನು LKG ಮುಗಿದು ನೆಕ್ಸ್ಟ್ UKGಗೆ ಹೋಗ್ತಾಳೆ. ಇನ್ನು ಇವತ್ತು ಗ್ರ್ಯಾಜುಯೇಷನ್ ಡೇಗೆ ತುಂಬ ಚೆನ್ನಾಗಿ ಮಾಡಿದ್ರು. ಮಕ್ಕಳದೆಲ್ಲರದು ಫೋಟೋಸ್ ಹಾಕಿದ್ರು, ಅದು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಬಟ್ ಇವಾಗಿನ ಮಕ್ಕಳದೇ ಎಷ್ಟು ಚೆನ್ನಾಗಂತ ಅನ್ಸುತ್ತಲ್ವಾ, ಯಾಕೆಂದರೆ ಎವ್ರಿ ಇಯರ್ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ನಾವು ಈ ಸ್ಕೂಲ್ಗೆ ನಮ್ಮ ಚಿನಿಮಾ 1 year 8 months ಇರಬೇಕಾದ್ರೆ ಹಾಕಿದ್ವಿ. ಇವಾಗ ಅವಳಿಗೆ 5 ವರ್ಷ. ನನಗಂತೂ ಇದೆಲ್ಲ ನೋಡ್ತಾಯಿದ್ರೆ ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರಲ್ಲ ಮಕ್ಕಳು ಅಂತ ಅನಿಸುತ್ತೆ. ಇನ್ನು ಮಕ್ಕಳು ಸ್ಕೂಲಲ್ಲಿ ಮಾಡಿರುವಂತಹ ಕೆಲವೊಂದು ಆ್ಯಕ್ಟಿವಿಟೀಸ್ ಕ್ಲಿಪ್ಸ್ ಎಲ್ಲ ಮಧ್ಯ ಹಾಕ್ತಾಯಿದ್ರು. ಅದೆಲ್ಲ ಅವ್ರವ್ರ ಪೇರೆಂಟ್ಸ್ ನೋಡಿ ತುಂಬಾ ಖುಷಿ ಪಡ್ತಾಯಿದ್ರು. ಏನೋ ಈ ಪ್ರೋಗ್ರಾಮ್ ಮುಗಿಸ್ಕೊಂಡು ಚಿನ್ನಿಮನ ಮನೆಗೆ ಬಿಟ್ಟು ಹೊರಗಡೆ ಶೂಟ್ ಇತ್ತು ಅಂತ ಹೇಳದ್ನಲ್ವಾ, ಆ ಕೆಲಸನ ಮುಗಿಸ್ಕೊಂಡು ಈಗ ಮತ್ತೆ ನಮ್ಮ ಅತ್ತೆನ ಕರ್ಕೊಂಡು ಹಾಸ್ಪಿಟಲ್ಗೆ ಹೊರಟಿದ್ದೀವಿ. ಇನ್ನು ನಮ್ಮ ಅತ್ತೆ ಅಂತೂ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ, ನನಗೆ ನಿಜವಾಗ್ಲೂ ಮೂಳೆ ಮುರಿದೋಗ್ಬಿಟ್ಟಿದೆ ಅಂತ. ನಮ್ಮ ಕೆಲಸದ ಆಂಟಿಗೂ ಕೂಡ ಹೇಳಿದಾರಂತೆ, ನಾನು ಇನ್ನು ಮನೆಗೆ ಬರಲ್ಲ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತೀನಿ, ಮೂಳೆ ಮುರಿದಿದೆ, ಮತ್ತೆ ಆಪ್ರೇಷನ್ ಮಾಡ್ತಾರೆ ಅಂತ. ಒಂದು ಸಲ ಪೆಟ್ಟು ಬಿದ್ದರೆ ಅದು ಮನಸ್ಸಲ್ಲಿ ಎಷ್ಟೊಂದು ಆಳವಾಗಿ ಕುತ್ಕೊಂಡ್ಬಿಡತ್ತಲ್ವಾ. ಇವ್ರ ಹೆಸರು ಡಾಕ್ಟರ್ ಮಧುಕೇಶ್ ಅಂತ, JSS ಹಾಸ್ಪಿಟಲ್ನಲ್ಲಿ ಇರ್ತಾರೆ. ತುಂಬ ದೊಡ್ಡ ಡಾಕ್ಟರು, ಆದರೂ ಕೂಡ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ನೋಡಿ. ಪೇಷಂಟ್ಸ್ಗೆ ಒಳ್ಳೆ ಕೇರ್ ತಗೊಳ್ತಾರೆ. ಅದು ವಯೋಸಹಜವಾಗಿ ಮೂಳೆ ಸೌದಿರೋದ್ರಿಂದ ಅದು ನರ ಉಸ್ತಾ ಇದೆ, ಅದರಿಂದ ಸ್ವಲ್ಪ ನೋವಿದೆ. ಮಾತ್ರ ಸ್ಟಾರ್ಟ್ ಮಾಡಿ ಫಿಸಿಯೋಥೆರಪಿ ಮಾಡೋಣ.
ಹಾಂ ಹಾಂ Should ಓಕೆ do. ಸರ್ ಓಕೆ ಸದ್ಯಕ್ಕೆ ಅಷ್ಟೇ. ಹಾಂ ಇದೇನು ಸರ್ ಪೇನ್ ಕಿಲ್ಲರ್ ಅದು? ಅದೇ ನರದ್ದು ನ್ಯೂರೋಟ್ರೋಪಿಕ್ ಪೇನ್. ಹಾಂ ಇದು ಪೇನ್ ಕಿಲ್ಲರ್ ಜಾಸ್ತಿ ಕೊಡೋಕ್ಕಾಗಲ್ಲ ಅವ್ರಿಗೆ. ಹೌದು ಸರ್. ಸೊ ನಾವು ಕೊಡಬಾರ್ದು. ಸೊ ಅದೆಲ್ಲ ಈ ಮೇಲ್ಗಡೆ ಬೆಳಗ್ಗೆ ಕೊಡೋದಿದೆಯಲ್ಲ ಅದು ನೀವು ಕೊಡ್ಬೋದು. ಕಿಡ್ನಿಗೆ ಏನು ಪ್ರಾಬ್ಲಮ್ ಆಗಲ್ಲ, ಕಮ್ಮಿ ಆಗುತ್ತೆ, ಏನು ತೊಂದರೆ ಇಲ್ಲ, ಚೆನ್ನಾಗಾಗ್ತೀರಾ. ಹೋಗಿ ಬನ್ನಿ, ಒಳ್ಳೆಯದಾಗಿ. ಫ್ರೆಂಡ್ಸ್ ಈಗ ತಾನೇ ಹೊರಗಡೆ ಹೋಗಿ ಬಂದ್ವಿ. ಹಿಂಗೆ ಹೊರಗಡೆ ಹೋಗಿ ಮನೆ ಒಳಗೆ ಬರೋದೇ ಮನೆಯೆಲ್ಲ ಫುಲ್ ಕತ್ಲು ಕಾಣುತ್ತೆ. ಅಷ್ಟು ಬಿಸಿಲಿಗೆ ಸ್ವಲ್ಪ ತುಂಬ ಹೊತ್ತು ಹೊರಗಡೆ ಇರ್ತೀವಲ್ಲ ಆ ಥರ ಫೀಲ್ ಆಗುತ್ತೆ. ಆ್ಯಂಡ್ ಇನ್ನು ನಮ್ಮ ಅತ್ತೆಗೆ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಯಾಕೆಂದರೆ ನಮಗೆ ಫುಲ್ ಅದು ಒಂಥರ ಟೆನ್ಷನ್ ಅಲ್ವಾ. ಮನೇಲಿ ವಯಸ್ಸಾದವರಿದ್ದಾರೆ ಅಂದರೆ ಅದು ಏನೇ ಆದ್ರೂ ಭಯ. ನಮ್ಗೆ ಇದೇನಪ್ಪ ಮತ್ತೆ ಗ್ರಾಚಾರ ಇನ್ನೇನಾಗುತ್ತೋಪ್ಪ ಅಂಥೇಳಿ ಟೆನ್ಷನ್ ಆಗೋಗ್ಬಿಟ್ಟಿದ್ವಿ. ರಾಜು ಜಾಸ್ತಿ ಹೆದರ್ಕೊಂಡ್ಬಿಟ್ಟಿದ್ರು. ಅಂದರೆ ಆಲ್ರೆಡಿ ಅವ್ರಿಗೆ ಅದು ಎಲ್ಬು ಮುರಿದೋಗ್ಬಿಟ್ಟಿದಲ್ವ, ಮೂಳೆ ಮುರಿದಿದೆ. ಮತ್ತೆ ಇವ್ರು ಮುರಿದಿದೆ ಅಂದರೆ ಏನು ಮಾಡ್ಕೊಂಡಿದ್ದಾರೋ ಅವ್ರು ಕೇಳಿದ್ರೆ ಸರಿಯಾಗಿ ಹೇಳ್ತಾ ಇಲ್ಲ. ಅಂದರೆ ನಾವೇನು ಬಿದ್ದುಬಿಟ್ಟಿದ್ದಾರೋ, ಇದರಲ್ಲಿ ವಾಶ್ರೂಮಲ್ಲಿ ಏನಾದರೂ ಬಿದ್ದಿದ್ದಾರೋ ಅಥವಾ ಮಂಚದ ಮೇಲಿಂದ ಬಿದ್ದಿದ್ದಾರೋ, ಏನೇನೇನೇನೋ ತಲೆಗೆ ಬಂದ್ಬಿಡ್ತು. ಸೊ ಅಲ್ಲಿ ಒಂದ್ಸಲ ಹೋಗಿ ಎಕ್ಸ್ರೇ ತೆಗ್ಸೋದೆ. ಇಲ್ಲೇ ಫಸ್ಟ್ ನಮ್ಮ ಅತ್ತೆನೇ ಹೇಳ್ತಾ ಇದ್ದಾರೆ, ನಂಗೆ ಎಕ್ಸ್ರೇ ತೆಗ್ಸಿ ನನ್ನ ಮೂಳೆ ಮುರಿದಿದೆ ಅಂತ. ಇಷ್ಟೆಲ್ಲ ಇಲ್ಲಿ ಮತ್ತೆ ನಾವು ಆಪರೇಷನ್ ಮಾಡಿದ ಜಾಗದಲ್ಲಿ ಬ್ಯಾಕ್ ಸೈಡ್ 4-4 ಎಕ್ಸ್ರೇ ತೆಗಿಸ್ಬಿಟ್ಟಿದ್ದೀವಿ. ಅದೇ ಎಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಅಲ್ವಾ. ಇನ್ನು ಡಾಕ್ಟರ್ ರಿಪೋರ್ಟ್ ನೋಡ್ಬಿಟ್ಟು ಏನೂ ಆಗಿಲ್ಲ, ಆರಾಮಾಗಿದ್ದಾರೆ. ಆಪರೇಷನ್ ಮಾಡಿದ ಜಾಗದಲ್ಲಿ ಏನೂ ಆಗಿಲ್ಲ, ಚೆನ್ನಾಗಿ ಹೀಲ್ ಆಗಿದೆ. ಅದೇ ಇಷ್ಟು ಬೇಗ ರಿಕವರ್ ಆಗ್ಬಿಟ್ಟಿದ್ದಾರೆ ಅವರು. ಶಾಕ್ ಆಯ್ತು, ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಡಾಕ್ಟರ್ ತುಂಬಾ ಚೆನ್ನಾಗಿದ್ದಾರೆ. ಎಷ್ಟು ಬ್ಯುಸಿ ಇದ್ರು ಬಂದು ಅವರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಕುಂದಿರಿಸಿ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದು ತುಂಬಾ ಇಷ್ಟ ಆಗುತ್ತೆ. ಅದು ಅವ್ರ ಹತ್ರ ಹೋದ್ ಕೂಡಲೇ ನಮ್ಮಮ್ಮ ಫೇಸ್ ಚೇಂಜ್. ಡಾಕ್ಟ್ರು ಬಂದ್ರು ಏನು ನನ್ನ ಮಗ ಬಂದ್ರು ಅನ್ನೋ ಥರ ಫೀಲ್ ಆಗಿಬಿಡ್ತಾರೆ ಅವರು. ಹೌದು, ಅದು ಒಂದು ಕ್ಲಿಯರ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಗಮನಿಸಿದ್ದೇನು ಗೊತ್ತಾ, ಒಂದು ಕೆಲವು ದಿವಸದಿಂದ ಈಗ ನೋಡಿ, ಬೆಳಗ್ಗೆ ಹೊತ್ತು ನಾನು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು, ಆ ಕೆಲಸ ಈ ಕೆಲಸ ಮೇಲ್ಗಡೆ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ. ಚಿನಿಮಾ ಬೆಳಗ್ಗೆ ಹೋದರೆ ಅವಳು ಮಧ್ಯಾಹ್ನ ಬರ್ತಾಳೆ. ಇನ್ನು ದೀರು ನಮಗೆ ಮಲ್ಕೊಂಡ್ಬಿಡ್ತಾನೆ, ಅವ್ನ ಟೈಮಿಂಗಿಗೆ ಮಲ್ಕೊಂಡ್ಬಿಡ್ತಾನೆ. ಇನ್ನು ರಾಜು ಆಫೀಸಲ್ಲಿ ಹೋಗ್ಬಿಡ್ತಾರೆ ಕೆಲಸ ಮಾಡೋಕ್ಕೆ. ಹೀಗಾಗಿ ಅವ್ರಿಗೆ ಏನಾಗಿದೆ, ಬೆಳಗ್ಗೆ ಬರೋದೇ ಅವರು ತಿಂಡಿ ತಿನ್ಕೊಂಡ್ರೆ ಟಿ ವಿ ನೋಡ್ತಾ ಕುತ್ಕೊಳ್ಬೇಕು. ಅದು ಸಂಜೆವರೆಗೂ ಅವ್ರಿಗೆ ಯಾರು ಸರಿಯಾಗಿ ಸಿಗಲ್ಲ. ಅಂದರೆ ಅವಾಗ ಬಂದು ಮಾತಾಡ್ತಾ ಇರ್ತೀವಿ, ಬಟ್ ಸರಿಯಾಗಿ ಅವ್ರ ಹತ್ರ ಟೈಮ್ ಕೊಟ್ಟು ಕುತ್ಕೊಂಡು ಗಂಟೆಗಟ್ಟಲೆ ಮಾತಾಡೋ ಆ ಥರ ಇರೋದಿಲ್ಲ ಅಲ್ವಾ. ಸೊ ಬೇರೆ ಕೆಲಸಗಳಲ್ಲಿ ನಾವು ಬ್ಯುಸಿ ಆಗಿರ್ತೀವಿ. 1 ದಿವಸ ಮಾಡ್ಬೋದು, 2 ದಿವಸ ಮಾಡ್ಬೋದು. ದಿನ ಕುತ್ಕೊಂಡು ಮಾತಾಡಬೇಕು ಅಂದರೂ ಆಗಲ್ಲ. ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇರೋ ಟಾಪಿಕ್ ಮಾತಾಡಬೇಕು. ಯಾಕೆಂದರೆ ಅವ್ರ ಏಜ್ ಬೇರೆ, ಅವರು ಬೆಳೆದಿರೋ ವಾತಾವರಣ ಬೇರೆ ಅಲ್ವಾ. ಸೊ ಆ ಟಾಪಿಕ್ಗಳೇ ಮಾತಾಡಬೇಕಾಗತ್ತೆ. ನಮ್ಗೆ ಅಂಥದ್ರಲ್ಲಿ ಐಡಿಯಾಗಳೇ ಇಲ್ಲ. ಏನು ಮಾತಾಡ ಎಷ್ಟಂತಿದೆ ಮುಗಿತಿಲ್ಲ, 1-2-3 ಸಿಗುತ್ತೆ. ಆಮೇಲೆ ನಮ್ದು ಯಾರ ಕೆಲಸ ಅವ್ರಿಗೆ ಇರುತ್ತೆ ಅಲ್ವಾ, ಅದೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಬರಲ್ಲ. ಈಗ ಸಪೋಸ್ ಇಲ್ಲಿ ರಾಜು ಬಂದು ಕುತ್ಕೊಂತಾರೆ, ಒಂದು 10 ಫೋನ್ ಬಂದಿರುತ್ತೆ. ಎಷ್ಟೊತ್ತಂತ ಅವ್ರು ಪಾಪ ಕಟ್ ಮಾಡೋದು ಕುತ್ಕೊಂಡು ಮಾತಾಡೋದು ಆಗಲ್ಲ. ಅದು 1 ದಿವಸ ಚೆನ್ನಾಗಿ ಮಾಡ್ಬೋದು, 2 ದಿವಸ ಮಾಡ್ಬೋದು. 3ನೇ ದಿವಸ ನಮ್ಮ ಕೆಲಸಗಳಲ್ಲಿ ನಾವು ಹೋಗಿರ್ತೀವಿ. ಇನ್ನು ಸಿಗೋದು ಎಲ್ಲರೂ ಕುತ್ಕೊಳ್ಳೋದಂದರೆ ನೈಟ್ ಮಾತ್ರ. ನೈಟ್ ಏನಾಗುತ್ತೆ ಗೊತ್ತಾ, ಬೆಳಗ್ಗೆನೆ ಮತ್ತೆ ಸ್ಕೂಲಿಗೆ ರೆಡಿ ಮಾಡಬೇಕು, ಬೆಳಗ್ಗೆ ಮತ್ತೆ ನಾಳೆ ಕೆಲಸಗಳೆಲ್ಲ ಮಾಡ್ಕೋಬೇಕು ಅಂತೇಳಿ ಬೇಗ ಊಟ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಹೊಂಟೋಗ್ಬಿಡ್ತೀವಿ. ಹಂಗಾಗಿ ಅವ್ರಿಗೆ ಏನಾಗ್ತಾ ಇದೆ ಅಂದರೆ ಸರಿಯಾಗಿ ಎಲ್ಲರ ಹತ್ರ ಮಾತಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಊರುಗಳಲ್ಲೇ ಹೆಂಗಾಗ್ತಾಯಿತ್ತು ಅಂದರೆ, ಅಲ್ಲಿ ಅಂಗಡಿ ಎಲ್ಲ ಇರೋದ್ರಿಂದ ಅವರು ಇವರು ಬಂದು ಮಾತಾಡೋದು. ಅಕ್ಕಪಕ್ಕದವರು ಎಲ್ಲ ಹಳ್ಳಿಗಳೆಲ್ಲ ಅಷ್ಟೇ ಅಲ್ವಾ, ಸ್ವಲ್ಪ ಅವರೆಲ್ಲ ಕೆಲಸ ಮುಗಿತಂದರೆ ಬಂದು ಮನೆ ಹತ್ರ ಕುತ್ಕೊಂಡು ಮಾತಾಡ್ತಾರೆ. ಹಿಂಗೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಬಂದು ಮಾತಾಡಿಸ್ತಾರೆ. ಒಟ್ಟಿನಲ್ಲಿ ಹೆಂಗೋ ಒಂದು ಟೈಮ್ ಪಾಸ್ ಆಗ್ತಾ ಇರುತ್ತೆ ಅವರಿಗೆ. ಸೊ ಅವರು ಬೆಳೆದಿರೋ ವಾತಾವರಣನೇ ಬೇರೆ, ಸುತ್ತಮುತ್ತಲು ಇರೋ ಜನನೇ ಬೇರೆ. ಇಲ್ಲಿ ಸಿಟಿಗಳೆಲ್ಲ ಹೆಂಗಾಗುತ್ತೆ ಅಂದರೆ, ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಏನೋ ಈವ್ನಿಂಗ್ ಟೈಮ್ ಸಿಗ್ತಾ ಹಿಂಗೆ ವಾಕ್ ಹೋಗ್ಬಿಡ್ತಾರೆ. ನಮ್ಮತ್ತೆಗೆ ಹಿಂಗೆ ವಾಕ್ ಕೂಡ ಹೋಗೋಕ್ಕಾಗಲ್ಲ, ಮನೆಯಲ್ಲೇ ವಾಕ್ ಮಾಡಬೇಕು. ಇನ್ನೂ ಆ ಸ್ಟ್ಯಾಂಡ್ ಇಟ್ಕೊಂಡೇ ನಡೀತಾ ಇದ್ದಾರಲ್ಲ, ಹೊರಗಡೆ ಎಲ್ಲೂ ವಾಕಿಂಗೆಲ್ಲ ಹೋಗೋಕ್ಕಾಗಲ್ಲ. ಅವ್ರಿಗಿನ್ನೂ ಕಷ್ಟ ಆಗ್ತಾಯಿದೆ. ಹಾಗಾಗಿ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಒಂಥರ ಬೋರಾಗಿ ಹೋಗ್ಬಿಟ್ಟಿದೆ, ಒಂಥರ ಡಿಪ್ರೆಷನ್. ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದ್ದಾರೆ. ಇದು ಸೇಮ್ ಹಿಂಗೆ ಕೆಲವು ತಿಂಗಳ ಹಿಂದೆ ಹಾಸ್ಪಿಟಲಲ್ಲಿ ಹಾಕಿದ್ವಲ್ಲ, ಅಲ್ಲಿ ನರ್ಸಿಂಗ್ ಕೇರ್,
ಸೊ ಅಲ್ಲಿ ಕೂಡ ಅಷ್ಟೇ ಒಂಥರ ಅರುಮರು ಆಗೋಗ್ಬಿಟ್ಟಿತ್ತು. ಅಲ್ಲಿ ಕೂಡ ಯಾರು ಜನ ಇರೋದಿಲ್ಲ, ಬರೀ ನರ್ಸು ಅವರು ಇರ್ತಾರೆ, ಕೆಲವೊಬ್ರು ಪೇಷಂಟ್ ಇರ್ತಾರೆ. ಎಷ್ಟು ಅಂತ ಅವ್ರು ಮಾತಾಡ್ತಾರೆ ಅಲ್ವಾ, ನಮ್ಮ ಥರ ಊರುಗಳಲ್ಲಿ ಮಾತಾಡ್ದಂಗೆಲ್ಲ ಮಾತಾಡಲ್ಲ. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಡಿಪ್ರೆಷನಲ್ಲಿ ಹೋಗಿದ್ರು. ಸರಿ ಇನ್ನು ಮನೆಗೆ ಕರ್ಕೊಂಬಂದ್ಬಿಡೋಣ ಅಂತೇಳಿ ಮನೆಗೆ ಕರ್ಕೊಂಡ್ಬಂದ್ವಿ. ಇವಾಗ ಏನಾಗಿದೆ, ಸ್ವಲ್ಪ ದಿವಸ ಚೆನ್ನಾಗೇ ಇದ್ದರು. ಇವಾಗ ಇಲ್ಲಿ ಕೂಡ ಹಂಗೆ ಆಗೋಗ್ಬಿಟ್ಟಿದೆ ಅವರಿಗೆ. ಬಟ್ ಇದು ಅವ್ರ ತಪ್ಪು ಅಲ್ಲ, ನಮ್ಮ ತಪ್ಪು ಅಲ್ಲ, ಬಟ್ ವಾತಾವರಣ ಹಂಗಿದೆ. ಅದು ಬೋರ್ ಹೊಡೆದು ಏನೇನೋ ಫೀಲಿಂಗ್ ಅವ್ರಿಗೆ. ನೋಡು, ಸ್ವಲ್ಪ ಬ್ಯಾಕ್ ಪೈನ್ ಬಂತಂದ್ರೆ ಟೈಮ್ ಇದೆ ಈಗ ತುಂಬ, ಆ ಬ್ಯಾಕ್ ಪೈನ್ ಬಗ್ಗೆ ಥಿಂಕ್ ಮಾಡೋದು. ಇದು ಜಾಸ್ತಿ ಆಯಿತು, ಇದು ಇಲ್ಲಿ ಬಂತು, ಇದು ಈ ಕಡೆ ಹೋಯ್ತು, ಇಲ್ಲೇನಾದರೂ ಎಲುಬು ಮುರಿದಿರ್ಬೋದು, ಇಲ್ಲೇನಾದರೂ ಕಾಲು ಮುರಿದಿರ್ಬೋದು, ಇಲ್ಲೇನಾದರೂ ಆಗಿರ್ಬೋದು. ಟೈಮ್ ಇದೆ ಅಲ್ವಾ, ಬೋರ್. ಆ ಬೋರಿಂಗ್ನಲ್ಲಿ ಏನೇನೋ ಥಿಂಕ್ ಮಾಡೋದು. ಪ್ರಪಂಚದಲ್ಲಿ ಡೇಂಜರಸ್ ಎಮೋಷನ್ ಅಂದರೆ ಬೋರಿಂಗ್ ಅಂತಾನೆ ತಿಳ್ಕೊಬೇಕು. ಆ ಬೋರ್ ಹೊಡೆದೆ ಎಷ್ಟೋ ಜನರು ಯುದ್ಧ ಮಾಡ್ತಾರೆ, ಆ ಬೋರ್ ಹೊಡೆದೆ ಎಷ್ಟೋ ಜನರು ಜಗಳ ಮಾಡ್ತಾರೆ. ಈ ಬೋರ್ ಹೊಡೆದೆ ಇದೆಲ್ಲ ಈ ಥರ ಎಲ್ಲ ಹೆದರ್ಕೊಂಡು ಏನೇನೋ ಅಡಿಕ್ಷನ್ಸ್ಗೆ ಹೋಗ್ತಾರೆ. ಹೌದಿಲ್ಲ, ನಾವು ಸಿಟ್ಟು ಬಂದರೂ ಜಗಳ ಆಡ್ಕೊಂಡು ಬಿಟ್ಬಿಡ್ಬೋದು, ಸಾಡಾದರೂ ಖುಷಿ ಆಗ್ಬೋದು. ಬಟ್ ಬೋರ್ ಹೊಡಿತು ಅಂದರೆ ದೊಡ್ಡದು ಏನೇನೋ ಮಾಡಿಬಿಡ್ತಾರಪ್ಪ. ಅದು ಮತ್ತೆ ಜೀವನದೆಲ್ಲ ಪೆಟ್ಟು ಬಿದ್ದು ಬಿಡುತ್ತೆ. ಹಿಂಗೆ ಅವ್ರಿಗೆ ಆಗಬಾರ್ದು ಅಂತ ಹೇಳಿ ನಮ್ಮ ಅತ್ತಿಗೆ, ಇಬ್ಬರು ಅತ್ತಿಗೆ ಅಂದರು ಸ್ವಲ್ಪ ದಿವಸ ಬಂದು ಅವ್ರನ್ನ ಮಾತಾಡ್ಸೋದು ಎಲ್ಲ ಮಾಡಿದ್ರು. ಈಗ ಅವ್ರಿಗ ಕೆಲಸ ಇರುತ್ತೆ, ಅವ್ರಿಗೂ ಎಲ್ಲ ಮಕ್ಕಳೆಲ್ಲ ಇದ್ದಾರೆ, ನೋಡ್ಕೊಳ್ಬೇಕು, ಹೋಗಬೇಕಾಗತ್ತೆ ಅಲ್ವಾ. ಹಾಗಾಗಿ ಈಗ ಏನಾಗ್ಬಿಟ್ಟಿದೆ ಅಂದರೆ ಅವ್ರಿಗೆ ಒಂಥರ ಏನೋ ಎಲ್ಲೋ ಇರ್ತಾರೆ, ಅವರು ಯಾವುದೋ ಲೋಕದಲ್ಲಿ ಇರ್ತಾರೆ ಅಂತಾರಲ್ಲ, ಹಂಗೆ ಆಗೋಗ್ಬಿಟ್ಟಿದೆ. ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದ್ದಾರೆ. ಸೊ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅವರಿಗೆ. ಹಿಂಗೆ ಒಂಥರ ಲೋನ್ಲಿ ಫೀಲ್ ಆಗ್ತಾ ಇದ್ದಾರೆ. ಸೊ ಇನ್ನು ಅದು ಬಿಟ್ಟು ಇನ್ನೇನೂ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅವ್ರಿಗೆ, ಎಲ್ಲನೂ ಚೆನ್ನಾಗಿದೆ. ಚೆನ್ನಾಗಿ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಅವ್ರ ಡಾಕ್ಟರ್ ಮೊದಲಿಂದನೂ ಹೇಳೋದೇನು ಅಂದರೆ, ಮೆಡಿಸಿನ್ ನಾವು ಕೊಡ್ತೀವಿ, ಬಟ್ ನೀವು ಹತ್ತಿರ ಇದ್ದು ಕೇರ್ ತೊಗೊತೀರಲ್ಲ, ಅದು ಅರ್ಧ ಮೆಡಿಸಿನ್ ಇದ್ದಂಗೆ. ನೀವು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಚೆನ್ನಾಗಿ ಮಾತಾಡಬೇಕು, ಅವ್ರಿಗೆ ಎಲ್ಲ ಸಪೋರ್ಟ್ ಕೊಟ್ಟರೆ ಅವ್ರು ಇನ್ನೂ ಬೇಗ ರಿಕವರ್ ಆಗ್ತಾರೆ. ಯಾರಿಗಾದರೂ ಅಷ್ಟೇ ಅಲ್ವಾ, ಎಸ್ಪೆಷಲಿ ಈ ಥರ ಕಾಯಿಲೆ ಇದ್ದಾಗ ಅದೇ ಬೆಡ್ ರೆಸ್ಟ್ ಮಾಡ್ತಾ ಇರ್ತಾರಲ್ವಾ, ಸುಮ್ಮನೆ ಕುತ್ಕೋಬೇಕಾ, ಅವಾಗ ನಾವು ಹತ್ತಿರ ಇದ್ದು ಟೈಮ್ ಸ್ಪೆಂಡ್ ಮಾಡಲೇಬೇಕು. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ವಯಸ್ಸಿಗೆ ಅವರು ಇನ್ನೂ ಚೆನ್ನಾಗಿದ್ದಾರೆ ಅಂತ ಹೇಳಿದರು, ಸಾಕು. ಅದು ನೋಡಿ ಧೈರ್ಯ ಬಂತೀಗ ನಮ್ಗೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು, ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ ಅಂತ. ಸೊ ಅದಕ್ಕೆ ಡಾಕ್ಟ್ರಿಗೆ ಕೇಳಿ ಕೆಲವೊಂದು ಟ್ಯಾಬ್ಲೆಟ್ಸ್ ಎಲ್ಲ ಕೊಡಿಸ್ಕೊಟ್ವಿ ಅವರಿಗೆ. ಇನ್ನು ಈಗ ಹೋಗಿ ಸ್ವಲ್ಪ ಕೆಲಸ ಮಾಡಬೇಕು. ಬನ್ನಿ, ಕಿಚನಲ್ಲಿ ಕೆಲಸ ಇದೆ, ಮಾಡ್ತಾ ಕೆಲವೊಂದು ವಿಷಯನ ಮಾತಾಡ್ತೀನಿ. ನಿಮ್ಮ ಬರ್ತಾ ಡ್ರಾಯಿಂಗ್ ಮಾಡ್ತಾ ಕುತ್ಕೊಂಡ್ಬಿಡ್ತಾಳೆ. ಆಫೀಸಿಗೆ ಹೋಗ್ಬಿಟ್ಟು ಒಂದು 4 ಪ್ರಿಂಟ್ ತೆಗೆಸ್ಕೊಂಡ್ಬಿಡ್ತಾಳೆ ಅವಳಿಗೆ ಏನೇನು ಬೇಕೋ ಪಿಕ್ಚರ್ಸ್ ಅದೆಲ್ಲ. ಇನ್ನು ಇತ್ತೀಚೆಗೆ ಐ ಲವ್ ಯು ಅಂತ ಬರೆಯೋದನ್ನು ಕಲ್ತ್ಬಿಟ್ಟಿದ್ದಾಳೆ. ಎಲ್ಲ ಡ್ರಾಯಿಂಗಿಗೂ ಐ ಲವ್ ಯು ಮ್ಯಾಮ್, ಐ ಲವ್ ಯು ಡ್ಯಾಡ್, ಇದನ್ನು ಬರೆಯೋದು ಮಾತ್ರ ಚೆನ್ನಾಗಿ ಬರುತ್ತೆ ಅವಳಿಗೆ. ಜೊತೆಗೆ ಎಲ್ಲ ಕಡೆನೂ ಹಾರ್ಟ್ಗಳು ತುಂಬಿಡ್ತಾಳೆ. ಅಂದರೆ ಅವಳು ಅಷ್ಟೊಂದು ಲವ್ ಮಾಡ್ತಾ ಇದ್ದಾಳೆ ಅಂಥೇಳಿ ಅದು ತೋರಿಸ್ತಾಳಂತೆ ಹಾರ್ಟಿಂದ. ಅವಳಿಗೆ ಡ್ರಾಯಿಂಗ್ ಮಾಡೋದಂದರೆ ತುಂಬಾ ಇಷ್ಟ. ಫ್ರೆಂಡ್ಸಿನ ಈಗ ಫಿಶ್ ಫ್ರೈ ಮಾಡೋಣ ಅಂಥೇಳಿ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಇದನ್ನು ಒಂದು ಫ್ರೈ ಮಾಡಬೇಕು. ಇದು ರೀಸೆಂಟಾಗಿ ಈ ಬಾಕ್ಸ್ಗಳನ್ನು ತಗೊಂಡಿದ್ದೀನಿ ನಾನು ಫ್ರಿಜ್ಗೋಸ್ಕರ ಅಂತ. ನಿಜ ನನಗೆ ಗೊತ್ತಾಗ್ತಾ ಇದೆ ಇವಾಗ, ದೊಡ್ಡ ಫ್ರಿಜ್ ತಗೊಂಡು ಒಳ್ಳೆ ಕೆಲಸ ಮಾಡಿದೆ, ಈ ಥರ ಡಬಲ್ ಡೋರ್ ತಗೊಂಡು ಅಂತ ಅನ್ನಿಸ್ತಾ ಇದೆ. ಸೊ ಫಸ್ಟ್ ನಮ್ಮ ಮನೇಲಿ ತುಂಬ ಚಿಕ್ಕದಿದ್ದ, ಜಾಸ್ತಿ ಐಟಮ್ಸ್ ಇಡೋಕ್ಕೂ ಆಗ್ತಿರ್ಲಿಲ್ಲ. ಏನೋ ಎಷ್ಟು ಬೇಕೋ ಅಷ್ಟೇ ಇಡ್ಬೋದಾಗಿತ್ತು. ಬಟ್ ಇದರಲ್ಲಿ ಇಟ್ಟು ಇನ್ನೂ ಜಾಗ ಉಳಿಯೋದಲ್ವ, ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ರೀಸೆಂಟಾಗಿ ಇದು ಒಂದು ಎಗ್ ಟ್ರೇ ತಗೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಡೋಕ್ಕೆ ಅಂತ ಹೇಳ್ಬಿಟ್ಟು. ಎಷ್ಟು ಕ್ಯೂಟಾಗಿದೆಲ್ಲ. ಸೊ ಇದು ನಾನ್ ವೆಜ್, ಬರೀ ನಾನ್ ವೆಜ್ ಇರಲಿಕ್ಕೆ ಅಂತ ಹೇಳಿ ಈ ಬಾಕ್ಸ್ಗಳು. ಇದು ಜಿಲೇಬಿ ಮೀನು ಅಂತ ಹೇಳಿ ಕರೀತಾರೆ. ಇದು ಕೆರೆ ಮೀನು ಆ್ಯಕ್ಚುಲಿ. ಇದರಿಂದ ಫ್ರೈ ಮಾಡಿದ್ರು, ಸಾರು ಮಾಡಿದ್ರು ಸಖತ್ತಾಗಿರುತ್ತೆ. ನಾನು ಅದಕ್ಕೆ ಬರೀ 2 ಮೀನು ಸಿಕ್ತು. ಸರಿ ಅಂತ ಹೇಳಿ ಅದನ್ನು ಕಟ್ ಮಾಡಿಸಿಲ್ಲ, ಜಸ್ಟ್ ಈ ಥರ ಕಟ್ಸ್ ಹಾಕ್ಸಿದ್ದೀನಿ. ಚೆನ್ನಾಗಿ ಹಸಿರು ಮಸಾಲೆನ ಅಪ್ಲೈ ಮಾಡಿ ಇಟ್ಟಿದ್ದೆ ನಿನ್ನೆ. ನಮ್ಮ ಮನೇಲಿ ಫಿಶ್ ಫ್ರೈಗಳನ್ನೆಲ್ಲ ಕೊಬ್ಬರಿ ಎಣ್ಣೆಯಲ್ಲೇ ಫ್ರೈ ಮಾಡೋದು, ಇದರಿಂದ ಟೇಸ್ಟ್ ಡಬಲ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.